ನಿಮ್ಮಮ್ಮನ ಹುಡುಗ ಮಾಡುವ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಕಾರ್ಯಕ್ರಮ ಏನು ಉದ್ದೇಶ ಸ್ಟಾರ್ಟ್ ಮಾಡ್ತಿರೋದು ಅಂದ್ರೆ ಇಂಡಿಯಾ ಎ ಸ್ಕ್ವಾಡ್ ಅನೌನ್ಸ್ ಆಗಿದೆ. ಯಾವ್ದಕ್ಕೆ? ಶ್ರೀಲಂಕಾ ಸೀರೀಸಿಗೆ, ಟ್ರೈ ಸೀರೀಸ್, ಒಡಿಐ ಟ್ರೈ ಸೀರೀಸ್ ಇನ್ ಶ್ರೀಲಂಕಾದಲ್ಲಿ ನಡೆಯುವ ಟ್ರೈ ಸೀರೀಸ್ಗೆ ಇದು ಇಂಡಿಯಾ ಎ ಸ್ಕ್ವಾಡ್ ರಿಲೀಸ್ ಆಗಿದೆ. ಅದ್ರಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಫಸ್ಟ್ ಯಾರ್ಯಾರು ಸೆಲೆಕ್ಷನ್ ನೋಡಿ: ತಿಲಕ್ ವರ್ಮಾ, ಪ್ರಿಯಾಂಶ್ ಶರ್ಮಾ, ವೈಭವ್ ಸೂರ್ಯವಂಶಿ, ಬದೋನಿ, ದೂಬೆ, ಸುರೇಶ್ ಹೆಗ್ಡೆ, ಪ್ರಭಾನ್ ಸಿಂಗ್. ಇಂಡಿಯಾ ಎ ಸ್ಕ್ವಾಡಿಗೆ ಯಾರನ್ನ ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ ಉದಯೋನ್ಮುಖ ಆಟಗಾರರು ಯಾರು ಈಗ ಚೆನ್ನಾಗಿ ಆಡಿ ಇಂಡಿಯಾ ಟೀಮಿಗೆ ಅವರಿಗೆ ಒಂದು ಸೆಟಪ್ ಮಾಡಿ ಸೆಲೆಕ್ಟ್ ಮಾಡೋದು. ಆಲ್ಮೋಸ್ಟ್ ಇಂಡಿಯಾಗೆ ಡೆಬ್ಯೂ ಆಗಿ ಹೊರಗೆ ಬಂದು ಆಚೆ ಈಚೆ ಆಗ್ತಿದ್ದಾರೆ. ಮತ್ತೆ ಇಂಡಿಯಾ ಟೀಮ್ ಸೆಲೆಕ್ಷನ್ ಕ್ರೈಟೀರಿಯಾದಲ್ಲಿ ಇರೋರನ್ನ ಸೆಲೆಕ್ಟ್ ಮಾಡಲ್ಲ, ಆಯ್ತಾ? ಯಾಕೆ? ಈಗ ತಿಲಕ್ ವರ್ಮಾ ಓಡಿಐ ಸೆಟಪ್ ಅಲ್ಲಿ ಇನ್ನೂ ಇಲ್ಲ ತಿಲಕ್ ವರ್ಮಾ, ಹಂಗಾಗಿ ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ, ಒಪ್ಕೊಳೋಣ. ಮತ್ತೆ ಏನ್ ಚೇಂಜ್ ಮಾಡ್ಬೇಕಿತ್ತು ಅಂದ್ರೆ ಪ್ರಿಯಾಂಶ್ ಶರಣ್ ಸೆಲೆಕ್ಟ್ ಮಾಡಿದ್ದಾರೆ. T20 ಫಾರ್ಮೆಟ್ ಸಖತ್ತಾಗಿ ಆಡಿದಾನೆ ಗುರು, ಒಪ್ಕೊಂತೀವಿ. ODI ಅವ್ನು ಇನ್ನೂ ಪ್ರೂವ್ನೇ ಮಾಡಿಲ್ಲ, ಅವ್ನು ಸೆಲೆಕ್ಟ್ ಮಾಡಿದಾರೆ, ಆದ್ರೂ ಓಕೆ. ವೈಭವ್ ಸೂರ್ಯವಂಶಿ ಅಂಡರ್-19 ಎಲ್ಲ ಮಸ್ತಾಗಿ ಆಡಿದಾನೆ ಗುರು, ಅವ್ನ ಬಗ್ಗೆನೂ ಮಾತಾಡಂಗೆ ಇಲ್ಲ. ಸೂರ್ಯವಂಶಿ ಚಾನ್ಸ್ ಕೊಡ್ಲೇಬೇಕಿತ್ತು, ಕೊಟ್ಟಿದ್ದಾರೆ, ಓಕೆ. ಇನ್ನು ಆಯುಷ್ ಬಡೋನಿನೂ ಪ್ರೂವ್ ಮಾಡಿದ ಕ್ಯಾಂಡಿಡೇಟೇ, ಓಕೆ. ಬಟ್ ರಿಯನ್ ಪರಾಗಿ ಏನು ಅಷ್ಟೊಂದು ODI ಬಟ್ ರಿಯನ್ ಪರ್ ಕೊಡೋದೆ. ನಿಶಾಂತ್ ಸಿಂಧು ನಿಮಗೆ ಗೊತ್ತಿರೋದ, ಬಟ್ ಈಸ್ ಹರಿಯಾಣಗೆ 3 ಫಾರ್ಮೆಟ್ ಅದು ಅವ್ರು ಚೆನ್ನಾಗಿ ಆಡಿದ್ದಾರೆ: ಟೆಸ್ಟ್, ODI, T20. ಮತ್ತು ODI ನಿಜ ವಿಜಯ್ ಹಜಾರೆ ಟ್ರೋಫಿಗೂ ಚೆನ್ನಾಗಿ ಮಾಡಿದ್ದಾರೆ, ಒಪ್ಕೊಳ್ಳೋಣ. ಹರ್ಷ್ ದುಬೆನೂ ಅಷ್ಟೇ ಪ್ರೂವ್ ಮಾಡಿರೋ ಪ್ಲೇಯರ್ ಗುರು. ಇವ್ನು ಸೂರಜ್ ಶೆಗ್ಡೆ ಅಂತ ನನ್ನ ಮಗ ಏನ್ ಪ್ರೂವ್ ಮಾಡಿದಾನೆ ಬೇಕಲ್ಲ. ಇವ್ನು ಏನು ಆ ಡಬಾಕೋರ್ ನನ್ನ ಮಗ ಅಷ್ಟೇನು ಪ್ರೂವ್ ಮಾಡೇ ಇಲ್ಲ. ಫಿನಿಶಿಂಗ್ ಟಚಸ್ ಕೊಡ್ಬೋದು, ಒಪ್ಕೊಂತೀವಿ, ಬಟ್ ಇನ್ನೂ ಪ್ರೂವ್ ಮಾಡಿರೋ ಆಟಗಾರ ಇದ್ದಾರೆ. ಅಭಿನವ್ ಮನೋಹರ್ ಇವನ್ಕಿಂತ ಪ್ರೂವ್ ಮಾಡಿದ್ದಾನೆ. ಮತ್ತೆ ಮುಂಬೈಲಿ ಇನ್ಯಾರೋ ಬರ್ತಾರೆ, ಅವರೆಲ್ಲ ಪ್ರೂವ್ ಮಾಡಿದವ್ರು ಇದ್ದಾರೆ, ಅವ್ರಿಗೆ ಕೊಡ್ಬೋದಿತ್ತು. ಪ್ರಮನ್ ಸಿಂಗ್ ಓಕೆ, ಪ್ರೂವ್ ಮಾಡಿರೋ ಪ್ಲೇಯರು. ಕುಮಾರ್ ಕುಶಾಗರನು ಅಷ್ಟೇ ಡೊಮೆಸ್ಟಿಕ್ ಸಖತ್ತಾಗಿ ಆಡಿರೋ ಪ್ಲೇಯರು. ಮತ್ತೆ ವಿಪ್ರಾಜ್ ನಿಗಮ್ ನನಗೇನು ಓಕೆ ಅಲ್ಲ. ವಿಪ್ರಾಜ್ ನಿಗಮ್ ಬೇಕಿದ್ದು, ವಿಪ್ರಮ್ ಒಳ್ಳೆ ಸ್ಪಿನ್ನರ್ ಇದ್ದಾರೆ. ಇನ್ನು ಶ್ರೀಶಾನ್ ಆನ್ಸರಿ ಅಂತ ಇದ್ದಾರೆ. ಮತ್ತೆ ಇನ್ನು ಒಳ್ಳೊಳ್ಳೆ ಸ್ಪಿನ್ಸರ್ ಇದ್ರು, ಅವನು ಟ್ರೈ ಮಾಡ್ಬೇಕಿತ್ತು ನೀವು. ಹಾ, ಬೌಲಿಂಗ್ ಇದು ಡಾಬಾಕೋರ್ ಬೌಲಿಂಗ್, ಇದಕ್ಕೆ ಮಕ್ಕಳೆಲ್ಲ ಹೊಡೆದೋಗ್ಬಿಡ್ತಾರೆ ನಿಮಗೆ ಈ ಬೌಲಿಂಗಿಗೆ. ಇದು ಯಾವ ಬೌಲಿಂಗ್ ಇರ್ಲಿಲ್ವಾ ಅಲ್ಲಿ? ಇನ್ನೊಂದು ಯಾರು ಆಮೇಲೆ ಹೇಳ್ತೀನಿ ಯಾರು ಸರಿ. ಬೌಲಿಂಗ್ ಅಂತ ಬಂದ್ರೆ ಅನ್ಶುಲ್ ಕಂಬೋಜ್ ಒಬ್ನೇ ಅಲ್ಲಿ ಬೌಲರ್ ಅಂತ ಕಾಣಿಸ್ತಿರೋದು. ಯುದ್ವೀರ್ ಸಿಂಗ್ ಪ್ರೂವ್ ಮಾಡಿಲ್ಲ, ಎಷ್ಟು ಹಾಕುರೇನ ಅಂತ ಹೇಳ್ಕೊಳೋ ಸ್ಪಿನ್ನರೇ ಇಲ್ಲ ಅಲ್ಲಿ. ವಿಪ್ರಾಜ್ ನಿಗಮ್ ಬಿಟ್ರೆ ಹರ್ಷ್ ದುಬೆ ಒಬ್ಬ ಓಕೆ, ಬಟ್ ಅಂತ ಪ್ರಾಮಿಸಿಂಗ್ ಸ್ಪಿನ್ನರ್, ಬ್ಯಾಟಿಂಗ್ ಆಡೋ ಸ್ಪಿನ್ನರ್ ಅಂತ ನಿಮಗೆ ರಿಲೇಬಲ್ ಸ್ಪಿನ್ನರ್ ಅಲ್ಲೇ ಅಲ್ಲ ವಿಪ್ರಾಜ್ ನಿಗಮ್. ವಿಪ್ರಾಜ್ ನಿಗಮ್ಕಿಂತ ಒಳ್ಳೆ ಸ್ಪಿನ್ನರ್ ಇದ್ದಾರೆ. ಯಶ್ರಾಜ್ ಪುನ್ಯ ಇವ್ರಿಗೆ ಆಡ್ತಾರೆ, ಅದಕ್ಕೆ ರಾಜಸ್ಥಾನಿಗೆ, ಅವಕ್ಕಿಂತ ಅವರಿದ್ರು ಸ್ಪಿನ್ನರ್ ನಿಮಗೆ. ಅದಿಲ್ಲ ಅಂದ್ರೆ ನಮ್ ಸುರೇಶ್ ಶರ್ಮಾ ಬೆಸ್ಟ್ ಇದ್ದ ಗುರು, ಇವ್ನಿಗೆ ಹೋಲಿಸಿದ್ರೆ. ಬ್ಯಾಟಿಂಗ್ ಇಲ್ಲ ಅನ್ನೋದು ಬಿಟ್ರೆ ಸುರೇಶ್ ಶರ್ಮಾ ಬೆಸ್ಟ್ ಇದ್ದ. ಸುರೇಶ್ ಶರ್ಮಾ ನೀವು ಆಡಿಸ್ಬೋದಿತ್ತು. ಹಾ, ಫಾಸ್ಟ್ ಬೌಲಿಂಗ್ ಅಲ್ಲಿ ಯಾರನ್ನ ಹಾಕ್ಬೇಕಿತ್ತು ಅಂದ್ರೆ ಹೇಳ್ತೀನಿ, ಅವ್ನು ಎಷ್ಟು ಹಾಕುನ ತೆಗೆದು ನಾವು ವಿಜಯ್ ವೈಶಾಖ್ ಕುಮಾರ್ ಹಾಕ್ಬೇಕಿತ್ತು, ವೈಶಾಖ್ ವಿಜಯ್ ಕುಮಾರ್ನ. ಇಲ್ಲಾಂದ್ರೆ ವಾಸುಕಿ ಕೌಶಿಕ್ ಅಂತ ಇದ್ದಾರೆ, ಅವರು ಕರ್ನಾಟಕ ಈ ಸರಿ ಗೋವಾಗ ಆಡ್ತಿದ್ದಾರೆ ಕನ್ನಡ. ಒಂದೇ ಲೈನ್ ಮೇಲೆ ಇಡ್ತಾನೆ ಗುರು ಬಾಲ್ ಅವನು, ವಾಸುಕಿ ಕೌಶಿಕ್, ಅವ್ನ ಆಡ್ಸ್ಬೋದಿತ್ತು. ಸಾಕತ್ತಾಗಿದೆ ಸ್ವಿಂಗು. ಪವರ್ ಪ್ಲೇಲ್ ಅಂತೂ ಮುಟ್ಟಕ್ಕಾಗಲ್ಲ. ಸ್ಪೇಸ್ 125 130 ಇರ್ಬೋದು, ಬಟ್ ಸ್ವಿಂಗು ಎರಡು ಕಡೆನೂ ಬಾಲ್ನ ಬುಗ್ರಿ ಆಡ್ಸ್ತಾನೆ, ಗಾಳಿಲೇ ತೇಲ್ಸ್ತಾನೆ. ಅವ್ನ ಆಡ್ಸ್ಬೋದಿತ್ತು ನೀವು. ಎಷ್ಟು ಹಾಕುರ್ ಬದ್ಲಿಗೆ ಅವ್ರಿಬ್ರನ್ನ ಒಬ್ರನ್ನ ಟ್ರೈ ಮಾಡಿ. ಯುದ್ವರ್ ಸಿಂಗ್ ಇಂದ ಆಕಿಬ್ ನಬಿಕ್ಕಿಂತ ಬೌಲರ್ ಬೇಕಾ ಗುರು? ಟಚ್ ಮಾಡಕ್ ಆಗ್ತಿರ್ಲಿಲ್ಲ ಅವ್ನ ಬೌಲಿಂಗು. ಸ್ವಲ್ಪ IPL ಎಕ್ಸ್ಪೆನ್ಸಿವ್ ಆಗಿರ್ಬೋದು, ಅಲ್ಲಿ IPL ಫ್ಲಾಟ್ ರೋಡ್ ಕೊಡ್ತಾರೆ, ಅಲ್ಲಿ ಎಕ್ಸ್ಪೆನ್ಸಿವ್ ಆಗಿರ್ಬೋದು. ಬಟ್ ODI ಎಷ್ಟು ಅಂತ ಬಂದ್ರೆ ಆಕಿಬ್ ನಬಿ ಬೆಸ್ಟ್ ಬೌಲರ್. ಯುದ್ವೀರ್ ಸಿಂಗ್ಕಿಂತ ಟಾಪ್ ಕ್ವಾಲಿಟಿ ಬೌಲಿಂಗ್ ಇರೋದು ಇದು ಆಕಿಬ್ ನಬಿಗೆ. ಅದು ಒಂದು. ಅರ್ಷದ್ ಖಾನ್ ಜಾಗದಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ಬೇಕಿತ್ತು ಅಂದ್ರೆ ಪ್ರಿನ್ಸ್ ಯಾದವ್ ಯಾಕೆ ಸೆಲೆಕ್ಟ್? ಪ್ರಿನ್ಸ್ ಯಾದವ್ ಕ್ವಾಲಿಟಿ ಬೌಲಿಂಗ್ ಗುರು, ಇಂಡಿಯಾ ಟೀಮ್ಗೆ ಡೈರೆಕ್ಟ್ ಸೆಲೆಕ್ಟ್ ಮಾಡ್ಬೋದು. ಅದನ್ನ ಬಿಟ್ಟು ಇಂಡಿಯಾಗೆ ಸೆಲೆಕ್ಟ್ ಮಾಡ್ಬೇಕಿತ್ತು ಅವ್ನ. ಇಂಡಿಯಾಗೆ ಸೆಲೆಕ್ಟ್ ಮಾಡಿ ಇನ್ನೂ ಚಾನ್ಸ್ ಸಿಕ್ತಿತ್ತು ಅಂತ ಒಂದು ಸರ್. ಇವ್ನು ಯಾರು ಹರ್ಷತ್? ಇವ್ನಿಗೆ ಏನು ಡಬಾಕೋರ್ ನನ್ನ ಮಗ, ಇವ್ನು ಏನು ಮಾಡೇ ಇಲ್ಲ. ಡೊಮೆಸ್ಟಿಕ್ ಅಲ್ಲಿ ಅಷ್ಟೇನು ಪರ್ಫಾರ್ಮೆನ್ಸ್ ಇಲ್ಲ, IPL ಏನು ಅಂತ ಹೇಳ್ಕೊಳೋ ಬೌಲಿಂಗ್ ಪರ್ಫಾರ್ಮೆನ್ಸ್ ಏನು ನೀಡಿಲ್ಲ. ಹರ್ಷದ್ ಖಾನ್ ಜಾಗದಲ್ಲಿ ಅವ್ನು ಟ್ರೈ ಮಾಡ್ಬೋದಿತ್ತು ನೀವು. ಪ್ರಿನ್ಸ್ ಯಾದವ್ ಹತ್ರ ಕ್ವಾಲಿಟಿ ಇದೆ ಗುರು. ಮೊನ್ನೆ ನೀವು ನೋಡೋ ಕೊಹ್ಲಿನ ಕ್ಲೀನ್ ಬೋಲ್ಡು, ಸ್ವಿಂಗ್ ಒಳಗ್ ತರ ಕೆಪಾಬಿಲಿಟಿ ಇದೆ, ಪಿಚ್ಚಿಗೆ ಹೊಡೆದಾಕೋ ಬಾಲ್ ಇದೆ, ಡೆತ್ ಅಲ್ಲಿ ಮಾಡೋ ಕೆಪಾಬಿಲಿಟಿ ಇದೆ, ಮಿಡ್ಲು ಫಾಸ್ಟು ಸ್ವಿಂಗು ಎಲ್ಲ ಇದೆ. 3 ಫೇಸಲ್ಲೂ ಬೌಲಿಂಗ್ ಮಾಡುವ ಒಳ್ಳೆ ಬೌಲರು ಪ್ರಿನ್ಸ್ ಯಾದವ್ ಗುರು, ನಾನು ಹೇಳಬಲ್ಲೆ. ಬಿಟ್ಟು ಹರ್ಷದ್ ಖಾನ್ ಹಾಕಿರೋದು ನೋ ಬ್ರೈನರ್ ನನ್ನ ಪ್ರಕಾರ. ಸೆಲೆಕ್ಟ್ ಮಾಡಿದವನಿಗೆ ತಲ್ಸರಿಲ್ಲ. ಟೀಮೇ ಡಬ್ಬಾಕೋ ಟೀಮ್, ಬರೀ ಅಲ್ಲಿ ಹೊಡೆಯರ್ನೇ ಇಟ್ಕೊಂಡಾರೆ. ಮತ್ತೆ ಇನ್ನೊಂದು ಗುರು, ನೀವು ಡೊಮೆಸ್ಟಿಕ್ ಆಡಿಸ್ತೀರಾ ಅಂದಮೇಲೆ ಡೊಮೆಸ್ಟಿಕ್ ಅಲ್ಲಿ ಸಕ್ಸಸ್ ಇರೋ ಪ್ಲೇಯರ್ನ ಆಡಿಸ್ಬೇಕು. ಅಮನ್ ಮೊಕಡ ಅನ್ಸುತ್ತೆ ವಿದರ್ಭಗೆ ಹೈಯೆಸ್ಟ್ ರನ್ ಸ್ಕೋರರ್ ಈ ಸರ್ ವಿಜಯ್ ಹಜಾರೆ ಟ್ರೋಫಿಲಿ. 834 832 ರನ್ ನೋಡಿದ್ದಾರೆ, ಅವರೇ ಇಲ್ಲ. ಅವ್ರನ್ನ ಹಾಕ್ಬೇಕಿತ್ತು ನೀವು. ಯಾರ ಜಾಗದಲ್ಲಿ ಹಾಕ್ಬೇಕು ಅಂದ್ರೆ ಪ್ರಿಯಾನ್ ಶಾರಿಯನೋ ಇಲ್ಲ ರಿಯಾನ್ ಪರಾಗ್ ಜಾಗದಲ್ಲಿ ಅವ್ರು ಬರ್ಬೇಕಿತ್ತು ನನ್ನ ಪ್ರಕಾರ. ಮತ್ತೆ ಸ್ಮರಣ್ ರವಿಚಂದ್ರನ್, ಹೈ ಡೊಮೆಸ್ಟಿಕ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪ್ರೂವ್ಡ್ ಟ್ಯಾಲೆಂಟೆಡ್ ಪ್ಲೇಯರ್ ಯಾರು ಈ ಲಾಸ್ಟ್ 2 ಸೀಸನ್ ಇಂದ ಇದ್ದಾರೆ ಅಂದ್ರೆ ಅದು ಸ್ಮರಣ್ ರವಿಚಂದ್ರನೇ.
ಸ್ಮರಣ್ ರವಿಚಂದ್ರನ್ ಬೇಕಿತ್ತು ಅಲ್ಲಿ ಮಿಡ್ಲ್ ಆರ್ಡರ್ ಪುಷ್ ಮಾಡ್ಕಿಲ್ಲ. ಮಿಡ್ಲ್ ಆರ್ಡರ್ ನಿಮಗೆ ಏನ್ ಅಂತ ಹೇಳ್ಕೊಳೋ ಬ್ಯಾಟ್ಸ್ಮನ್ ಇಲ್ಲ. ಪ್ರಿಯಾಂಶ್ ವೈಭವ್ ಸೂರ್ಯವಂಶಿ ಅವತ್ತಿನ ದಿನ ಚೆನ್ನಾಗಿದ್ರೆ ಪವರ್ ಪ್ಲೇ 10 ಓವರ್ ಪವರ್ ಪ್ಲೇ ಓಡಿ 100 ಹೊಡೆಯೋ ಕೆಪಾಬಿಲಿಟಿ ಇದೆ ಒಪ್ಕೊಂತೀನಿ. ದಿನ ಚೆನ್ನಾಗಿಲ್ಲ ಅಂದ್ರೆ ಟಪ್ 2 ವಿಕೆಟ್ ಗಾನು. ಆಮೇಲೆ ನಿಮ್ಗೆ ತಿಲಕ್ ಒಬ್ಬ ರಿಲಯಬಲ್ ಪ್ಲೇಯರ್ ಅಂತ ಕಾಣ್ತಾರೆ. ರಿಯಾನ್ ಪರಾಗ್ ಅವನೇನ್ ಬರೀ ಶೋಕಿ ನನ್ ಮಗ. ಅವನ್ ಜಾಗದಲ್ಲಿ ನಮ್ ಸ್ಮರಣ್ ಆಡ್ಸಿದ್ರೆ ಬೆಸ್ಟ್ ಇತ್ತು. ಸ್ಮರಣ್ ಆಡ್ಸಿದ್ರೆ ಮತ್ತೆ ಪ್ರಿಯಾಂಶು ವೈಭವ್ ಅಲ್ಲಿ ಒಬ್ರನ್ನ ಯಾರಿಗಾರು ಚಾನ್ಸ್ ಕೊಟ್ಟು ನನ್ನ ಪ್ರಕಾರ ವೈಭವ್ಗಿಂತ ಅಮನ್ ಮೊಕಡೆಗೆ ಚಾನ್ಸ್ ಕೊಡ್ಬೇಕಿತ್ತು ಗುರು. ಪ್ರೂವ್ ಅಂಡ್ ಟ್ಯಾಲೆಂಟ್ ಗುರು, ಅವನಿಗೆ ಚಾನ್ಸ್ ಕೊಡ್ಬೇಕಿತ್ತು. ಅದೊಂದು ತಪ್ಪು ಮಾಡಿದ್ರೆ. ನಿಶಾಂತ್ ಸಿಂಧು ಓಕೆ ಇದು ವೆರಿ ಗುಡ್ ಟ್ಯಾಲೆಂಟ್, ಎರಡು ಸ್ಪಿನ್ನು ಚೆನ್ನಾಗಿ ಮಾಡ್ತಾರೆ, ಬ್ಯಾಟ್ ಓಕೆ ನೋ ಪ್ರಾಬ್ಲಮ್. ಮತ್ತೆ ಇನ್ನು ಆಯುಷ್ ಪಡೇನಿ ಪಾಪ ಹುಡುಗ ಚೆನ್ನಾಗಿ ಪ್ರೂವ್ ಮಾಡಿದಾನೆ ಗುರು. ಡೆಲ್ಲಿಗೆ ಕ್ಯಾಪ್ಟನ್ ಮಾಡ್ತಾನೆ, ತುಂಬಾ ಇದು ಮಾಡಿದಾನೆ. ಶೆಡ್ಗೆ ಜಾಗದಲ್ಲಿ ನೀವು ಇನ್ಯಾರು ಇದ್ರು ಪ್ಲೇಯರ್ ಇದ್ರು ಗುರು, ಫಾಸ್ಟ್ ಬೌಲರ್ ವಿತ್ ಬೌಲಿಂಗ್ ಹೂ ಕ್ಯಾನ್ ಬ್ಯಾಟ್ ನಿಮಗೆ ಸಿಕ್ತಿದ್ರು ತುಂಬಾ ಜನ ಇದ್ದಾರೆ. ನಾನು ಹೇಳ್ತಿರ್ತೀರಿ ಒಂದ್ ನಿಮಿಷ. ನೆಕ್ಸ್ಟ್ ಅದೇ ಇನ್ನೊಂದು ಜೀಶಾನ್ ಅನ್ಸರಿ ಅಂತಾನು ಒಳ್ಳೆ ಸ್ಪಿನ್ನರ್ ಇದ್ದಾರೆ ಗುರು, ಉತ್ತರ ಪ್ರದೇಶದಿಂದ ಬರ್ತಾರೆ. ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೋದಿತ್ತು ನೀವು. ಅದೊಂದು ನೋ ಬ್ರೈನರ್, ಅದೊಂದು ತಪ್ಪು ಮಾಡಿದ್ದೀರಾ. ಬಟ್ ಮೇನ್ ಮಿಸ್ಸೇ ಇಲ್ಲಿ ಪ್ರಿನ್ಸ್ ಯಾದವ್ ಗುರು. ಪ್ರಿನ್ಸ್ ಯಾದವ್ ಮಿಸ್ಸು ತುಂಬಾ ಹೊಡ್ತಾ ಬೀಳುತ್ತೆ, ಒಪ್ಕೊಂತೀನಿ. ನನ್ನ ಪ್ರಕಾರ ಇಲ್ಲಿರೋ ಟೀಮಲ್ಲಿ ಪ್ಲೇಯಿಂಗ್ ಲೆವೆನ್ ಹೇಳ್ಬೇಕು ಅಂದ್ರೆ ಈ ಟೀಮಿಂದು ವೈಭವ್ ಪ್ರಿಯಾಂಶ್ ಆರ್ಯ ಓಪನಿಂಗ್ ಮಾಡ್ಬೋದು ನನ್ನ ಪ್ರಕಾರ. ಇಲ್ಲಾಂದ್ರೆ ವೈಭವ್ನ ಡ್ರಾಪ್ ಮಾಡೋದು ಬೆಸ್ಟ್ ನನ್ನ ಪ್ರಕಾರ. ವೈಭವ್ಗಿಂತ ಪ್ರಿಯಾಂಶ್ ಆರ್ಯ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು ಈ ODI ಫಾರ್ಮ್ಯಾಟ್ ಆಗಿರೋದ್ರಿಂದ. ಪ್ರಿಯಾಂಶ್ ಆರ್ಯ ಅಲ್ಲ, ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ ಈಗಲೇ, ಯಾಕೆ ದೇವದತ್ ಪಡಿಕಲ್ ಚಾನ್ಸ್ ಕೊಟ್ಟಿಲ್ಲ, ಇವ್ರಿಗೆ ಕೊಟ್ಟಿಲ್ಲ ಅಂತ. ದೇವದತ್ ಪಡಿಕಲ್ ಎಲ್ಲ ಇಂಡಿಯನ್ ಟೀಮಿಗೆ ಸೆಟಪ್ ಅಲ್ಲಿ ಇರೋ ಪ್ಲೇಯರ್, ಹಂಗಾಗಿ ಅವ್ರನ್ನ ಇಂಡಿಯಾ ಹೇಗೆ ಸೆಲೆಕ್ಟ್ ಮಾಡೋರು, ಇಂಡಿಯನ್ ಸೆಟಪ್ ಅಲ್ಲಿ ಇರೋ ಪ್ಲೇಯರ್. ಧ್ರುವ್ ಜುರೇಲ್ ಆಗಲಿ, ಈ ದೇವದತ್ ಪಡಿಕಲ್ ಅವರೆಲ್ಲ ಇಂಡಿಯನ್ ಸೆಟಪ್ ಅಲ್ಲಿ ಇರೋದು, ಹಂಗಾಗಿ ಅವ್ರನ್ನ ಇಲ್ಲಿ ಸೆಲೆಕ್ಟ್ ಮಾಡಕ್ ಆಗಲ್ಲ ಗುರು. ಆಯ್ತಾ, ಹಂಗಾಗಿ ಅದೊಂದು ನೀವು ತಿಳ್ಕೊಬೇಕು. ಮತ್ತೆ ಅವ್ನು ಸೆಲೆಕ್ಟ್ ಮಾಡಿಲ್ಲ, ಇವ್ನು ಸೆಲೆಕ್ಟ್ ಮಾಡಿಲ್ಲ. ಸೆಟಪ್ ಅಲ್ಲಿ ಇರೋ ಪ್ಲೇಯರ್ಸ್, ಗಾಯಕ್ವಾಡ್ನ ಸೆಲೆಕ್ಟ್ ಮಾಡಿಲ್ಲ. ಗಾಯಕ್ವಾಡ್ ಎಲ್ಲ ಇಂಡಿಯನ್ ಸೆಟಪ್ಗೆ ಆಡೋ ಪ್ಲೇಯರ್ಸ್, ಇಂಡಿಯನ್ ಸೆಟಪ್ ಅಲ್ಲಿ ಇರೋ ಪ್ಲೇಯರ್ಸ್ ಅವರಾಗ್ಲಿ, ಶ್ರೇಯಸ್ ಅಯ್ಯರ್ ಅವರೆಲ್ಲ ಆ ಸೆಟಪ್ ಅಲ್ಲಿ ಇರೋ ಪ್ಲೇಯರ್ಸ್, ಹಂಗಾಗಿ ಅವ್ರನ್ನ ಇಲ್ಲಿ ಸೆಲೆಕ್ಟ್ ಮಾಡಲ್ಲ. ಪ್ರಸಿದ್ಧ ಕೃಷ್ಣ ಅವ್ರನ್ನೆಲ್ಲ, ಹಂಗಾಗಿ ಇದು ಇಂಡಿಯಾ. ಇದ್ರಲ್ಲಿ ನಿಮ್ಗೆ ಒಳ್ಳೆ ಪ್ಲೇಯಿಂಗ್ ಲೆವೆನ್ ಬೇಕು ಅಂದ್ರೆ ಒಂದು ಪ್ರಿಯಾಂಶ್ ಆರ್ಯ ಫಿಕ್ಸ್ ಮಾಡ್ಕೊಳ್ಳಿ. ಪ್ರಮನ್ ಸಿಂಗ್ ನನ್ನ ಪ್ರಕಾರ ಏನ್ ಅವ್ರು ಪಂಜಾಬಿ ಆಡ್ತಾರೆ, ಕಾಂಬಿನೇಷನ್ ಚೆನ್ನಾಗಿ, ಆ ಕಾಂಬಿನೇಷನ್ ಜೊತೆ ಹೋದ್ರೆ ಒಳ್ಳೇದು ನನ್ನ ಪ್ರಕಾರ. 1 ಡೌನ್ ತಿಲಕ್ ವರ್ಮಾ, 2 ಡೌನ್ ರಿಯಾನ್ ಪರಾಗ್, 3 ಡೌನ್ ಬಡೋನಿ, 4 ಡೌನ್ ನಿಶಾಂತ್ ಸಿಂಧು ಬೌಲಿಂಗು ಸಿಗುತ್ತೆ ನಿಮಗೆ. 5 ಡೌನ್ ನನ್ನ ಪ್ರಕಾರ ಸೂರ್ಯನ್ ಶೆಡ್ಗೆ, ಇಲ್ಲ 6 ಶುಭ, ಇಬ್ರು ಸ್ಪಿನ್ನರ್ ಹರ್ಷ್ ದೂಬೆ, ವಿಪ್ರದ್ ನಿಗಮ್ ಬೇಡ, ಹರ್ಷ್ ದೂಬೆ ಒಬ್ಬ ಸಾಕು. ಹರ್ಷ್ ದೂಬೆ 6 ಡೌನ್. ಇನ್ನು 3 ಜನ ಫಾಸ್ಟ್ ಬೌಲರ್. ಯಾಕೋತ ವಿಪ್ರದ್ ನಿಗಮ್ ಹಾಕಂದ್ರೆ ಒಂದು ಬೌಲಿಂಗ್ ವೀಕ್, ಅದೇನು ಅಂತ ಹೇಳ್ಕೊಳೋ ಬೌಲಿಂಗ್ ಅಲ್ಲ. ಅನ್ಶುಲ್ ಕಂಬೋಜ್ ಫಿಕ್ಸು, ಯಶ್ ಠಾಕೂರ್, ಯದುವೀರ್, ಇವ್ರು 3 ಜನ ಹೋದ್ರೆ ಬೆಸ್ಟ್. 3 ಜನ ಫಾಸ್ಟ್ ಬೌಲರ್, ಯಶ್ ಠಾಕೂರ್, ಯದುವೀರ್, ಅನ್ಶುಲ್ ಕಂಬೋಜು, ಒಬ್ಬ ಸ್ಪಿನ್ನರ್ ಹರ್ಷ್ ದೂಬೆ, ಮೀಡಿಯಂ ಫಾಸ್ಟ್ ಆಲ್ರೌಂಡ್ರು, ಬ್ಯಾಟ್ಸ್ಮನ್ ಹೂ ಕ್ಯಾನ್ ಬೌಲ್ ಸೂರ್ಯನ್ ಶೆಗ್ಡೆ. 5 ಡೌನ್ ಫಿನಿಶಿಂಗ್ ಟಚ್ಗೆ. 4 ಡೌನಿಗೆ ನಿಮಗೆ ನಿಶಾಂತ್ ಸಿಂಧುನು ಒಳ್ಳೆ ಪ್ರಾಮಿಸಿಂಗ್ ಟ್ಯಾಲೆಂಟೇ. 3 ಡೌನ್ ಆಯುಷ್ ಡೌನ್, 2 ಡೌನ್ ರಿಯಾನ್ ಪರಾಗ್, 1 ಡೌನ್ ತಿಲಕ್ ವರ್ಮಾ, ಓಪನಿಂಗು ಪ್ರಿಯಾಂಶ್ ಆರ್ಯ ಸ್ಲಾಶ್ ನಿಮಗೆ ಸೂರ್ಯವಂಶಿ ಆರ್ ಪ್ರಮನ್ ಸಿಂಗ್. ನನ್ನ ಪ್ರಕಾರ ಪ್ರಮನ್ ಸಿಂಗ್ ಹೋದ್ರೆ ಓಕೆ. ಇಲ್ಲಾಂದ್ರೆ ಇಲ್ಲೂ ಒಂದು ಸ್ಲಾಶ್ ತಗೊಂಬೋದು ನೀವು ಬೇಕಾದ್ರೆ. ಬೌಲಿಂಗ್ ಬೇಕು. ಆಯುಷ್ ಬಡೋನಿ, ಆಲ್ಮೋಸ್ಟ್ ಆಯುಷ್ ಬಡೋನಿ ಹೋಗ್ತಾರೆ. ಕುಮಾರ್ ಕುಶಕರಿಂದ ಆಯುಷ್ ಬಡೋನಿ ಹೋಗ್ತಾರೆ ನನ್ನ ಪ್ರಕಾರ. ಇದು ಪ್ಲೇಯಿಂಗ್ ಲೆವೆನ್ ಅಂತ ಹೇಳ್ಬೋದು ಗುರು ಟೀಮಿಂದ. ಬಟ್ ಅದೇ ಅಂತ ಹೇಳ್ಕೊಳಂಗೆ ಪ್ಲೇಯರ್ ಇಲ್ಲಿ ತುಂಬಾ ಮಿಸ್ ಆಗಿದ್ದು, ಒಂದು ಸ್ಮರಣ್ ರವಿಚಂದ್ರನು, ಒಂದು ಪ್ರಿನ್ಸ್ ಯಾದವ್, ವೈಶಾಖ್ ವಿಜಯ್ ಕುಮಾರ್, ಇವ್ರು 3 ಜನ, ಮತ್ತೆ ಆಕಿಬ್ ನಬಿ, 4 ಜನ ತುಂಬಾ ಮಿಸ್ ಆದ್ರು. ಇವ್ರು 4 ಜನ ಇರ್ಬೇಕಿತ್ತು ಇಲ್ಲಿ, ಅದೊಂದು ಹೇಳ್ಬೋದೆ. ಮತ್ತೆ ಇನ್ಯಾರು ಒಳ್ಳೆ ಫಿನಿಷರ್ ಇದಾರೆ ಗುರು ಡೊಮೆಸ್ಟಿಕ್ ಅಲ್ಲಿ, ಬೌಲರ್ ಹೂ ಕ್ಯಾನ್ ಹಿಟ್ಟು. ನಿಮಗೆ ತಮಿಳ್ನಾಡಲ್ಲ ಇದ್ದಾರೆ ಸೋನು ಯಾದವ್ ಅಂತೆಲ್ಲ, ಅವರೆಲ್ಲ ಒಳ್ಳೊಳ್ಳೆ ಪ್ಲೇಯರ್. ಸೋನು ಯಾದವ್ ಆಗಲಿ ನಿಮಗೆ. ಮತ್ತೆ ಮಹಾರಾಷ್ಟ್ರದ ರಾಮಕೃಷ್ಣ ಘೋಷ್, ಸೂರ್ಯನ್ ಶೆಡ್ಗೆಗಿಂತ ರಾಮಕೃಷ್ಣ ಘೋಷ್ ಬೆಸ್ಟ್ ಇದ್ದಗಳು. ಸೂರ್ಯನ್ ಶೆಡ್ಗೆ ಅಷ್ಟೇ ಕೆಪಾಬಿಲಿಟಿ ಇದೆ ಹೊಡೆಯೋದು. ಬಟ್ ಬೌಲಿಂಗ್ ಈ ಅಪ್ಪಕ್ಕಿಂತ ಆ ಅಪ್ಪ ಸಾಕತ್ತಾಗಿ ಮಾಡ್ತಾನೆ. ಲೆಂತ್ ಸೂಪರ್ ಇದೆ. ಸೂರ್ಯನ್ ಶೆಡ್ಡಿ ಲೈನ್ ಇಲ್ಲ, ಲೋ ಬಾಲು ಏನೋ ದಿನ ಚೆನ್ನಾಗಿದ್ರೆ ವಿಕೆಟ್ ಬೀಳುತ್ತೆ, ಬಿಟ್ರೆ ಸೂರ್ಯನ್ ಶೆಡ್ಡಿ ಅಂತ ಅಂತ ಹೇಳ್ಕೊಳೋದಿಲ್ಲ. ಅಷ್ಟೇ, ಇಷ್ಟು ಹೇಳ್ಬೋದು ಈ ಸ್ಕ್ವಾಡ್ ಬಗ್ಗೆ. ಓಕೆ, ಗುಡ್ ಸ್ಕ್ವಾಡ್. ಬ್ಯಾಟಿಂಗ್ ಓಕೆ, ಬೌಲಿಂಗ್ ಮಾತ್ರ ಡಬಕೋರ್ ಬೌಲಿಂಗ್. ದಿನ ಅನ್ಶುಲ್ ಕಂಬೋಜ್ ಬಿಟ್ರೆ ಯಾರು ಅಂತ ಪ್ರಾಮಿಸ್ ಇಲ್ಲ ನಿಮಗೆ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಬಾಯ್ ಫ್ರೆಂಡ್ಸ್, ಬಾಯ್, ಟಾಟಾ, ಸಿ ಯು, ಹೋಗ್ಬರ್ತೀವಿ.